ಶಿ ಈಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ. ಆಕೆ ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ನಾವು ಮಹಿಳೆಯನ್ನ ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ ಕಾಣ್ತೇವೆ. ಮಹಿಳೆಯನ್ನ ಸಹನಾಮೂರ್ತಿ ಅಂತಲೂ ಕೂಡ ಹೇಳ್ತೇವೆ. ಅದರಲ್ಲೂ ವೈದ್ಯರು ಅಂದಾಕ್ಷಣ ವೈದ್ಯೋ ನಾರಾಯಣ ಹರಿ ಅಂತೇಳಿ ಪ್ರಾಣವನ್ನ ಉಳಿಸುವಂತಹ ವೈದ್ಯರೇ ಇದೀಗ ಕೊಲೆಗಾರರಾದ್ರ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಒಂದು ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಪತ್ನಿ ವೈದ್ಯೆ, ಪತಿಯು ಕೂಡ ವೈದ್ಯನಾಗಿದ್ದ. ಇದೀಗ ಪತ್ನಿಗೆ ತನ್ನ ಪತಿಯನ್ನ ಭೀಕರವಾಗಿ ಹತ್ಯೆ ಮಾಡಿ ಶವದ ಪಕ್ಕದಲ್ಲಿಯೇ ಕುಳಿತಿದ್ದಂತಹ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಇನ್ನು ಮಗುವಿನ ಮೇಲೂ ಕೂಡ ಹಲ್ಲೆ ಆಗಿದೆ. ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾನೆ. ಕಳೆದ ರಾತ್ರಿಯಿಂದಲೂ ಕೂಡ ಮೃತ ವೈದ್ಯ ಡಾಕ್ಟರ್ ಕಿರಣ್ಗೆ ಅವರ ಸಂಬಂಧಿಕರು ಪದೇ ಪದೇ ಕರೆ ಮಾಡ್ತಿದ್ರು. ಕಿರಣ್ನ ಪತ್ನಿಯಾಗಿರುವಂತಹ ಡಾಕ್ಟರ್ ಪ್ರಿಯಾಂಕಾ ಫೋನ್ ಕರೆಯನ್ನ ಸ್ವೀಕರಿಸಿ ಕೆಲವರಿಗೆ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ಇನ್ನು ಕೆಲವರಿಗೆ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಅಕ್ಕಪಕ್ಕದವರಿಗೆ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿಯನ್ನ ತಿಳಿಸಿದ್ದಾರೆ ಅಂತೇಳಿ ಖುದ್ದು ಹುಬ್ಳಿ ಧಾರವಾಡದ ಕಮಿಷನರ್ ಆಗಿರುವಂತ ಶಶಿಧರ್ ಅವರು ತಿಳಿಸಿದ್ದಾರೆ. ಇದೊಂದು ಇಡೀ ಧಾರವಾಡವೇ ಬೆಚ್ಚಿ ಬಿದ್ದಿದೆ. ರಾಜ್ಯದಲ್ಲಿಯೇ ಇದೊಂದು ರೀತಿಯಾದಂತಹ ಹೃದಯ ವಿದ್ರಾವಕ ಘಟನೆ ಅಂದ್ರೆ ತಪ್ಪಾಗಲಾರದು. ವೈದ್ಯ ಆಗಿರುವಂತಹ ಪತ್ನಿ ಪ್ರಿಯಾಂಕಾಳೆ ವೈದ್ಯನಾಗಿದ್ದಂತಹ ಪತಿ ಕಿರಣ್ ರನ್ನ ಕೊಲೆ ಮಾಡಿರ್ತಕ್ಕಂತಹದ್ದು. ಇನ್ನು ಈ ಒಂದು ಘಟನೆಯ ಬಗ್ಗೆ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ಪತಿಯನ್ನ ಕೊಂದು ಶವದ ಪಕ್ಕದಲ್ಲಿಯೇ ಮಗು ಕೂಡ ಇದ್ದಂತೆ ಅಲ್ಲೇ ಕುಳಿತು ಮೊಬೈಲ್ ನೋಡ್ತಿದ್ರು ಎನ್ನುವಂತ ಮಾಹಿತಿ ತಿಳಿದು ಬಂದಿದೆ. ಈ ಒಂದು ಘಟನೆ ಧಾರವಾಡದ ರಂಕ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ. ಈ ಒಂದು ಕಿರಣ್ ಹೊನ್ನಣ್ಣನವರು ಹತ್ಯೆಗೀಡಾಗಿರ್ತಕ್ಕಂತಹ ಡಾಕ್ಟರ್ ಆಗಿದ್ದಂತಹವರು. ಇನ್ನು ಅವರ ಮಗ ನೇಹಿತ್ ಮೇಲೂ ಕೂಡ ಅಲ್ಲೇ ನಡೆದಿದೆ. ಅಲ್ಲೇ ನಡೆದಿದ್ರು ಕೂಡ ರಕ್ತದ ಮಡುವಿನಲ್ಲಿಯೇ, ಅಂದ್ರೆ ಗಂಡ ಸತ್ತಿದ್ರು ಕೂಡ ಅದೇ ರಕ್ತದ ಮಡುವಿನಲ್ಲಿಯೇ ಪತ್ನಿ ಪ್ರಿಯಾಂಕಾ ಕುಳಿತಿದ್ರಂತೆ. ಇದೊಂದು ಎಲ್ಲರನ್ನು ಬೆಚ್ಚಿ ಬೀಳಿಸುವಂತಹ ಘಟನೆ. ಏನೇನೋ ಮಾತನಾಡ್ತಿದ್ದಾರೆ ಅಂತೇಳಿ ಹುಬ್ಳಿ ಧಾರವಾಡ ಕಮಿಷನರ್ ಆಗಿರುವಂತಹ ಶಶಿಧರ್ ಅವರು ತಿಳಿಸಿದ್ರು. ಅವ್ರ ಮಾವ ಕೂಡ ಈ ಒಂದು ಘಟನೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದಾರೆ. ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟ್ರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು, ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ, ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಸರ್, ಎಷ್ಟೊತ್ತಿಗೆ ಆಗಿರ್ಬೋದು ಸರ್? ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸರ್. ಅವ್ರ ಕುಟುಂಬ ಸೆಲೆಕ್ಷನ್ ಮಾಡಿದಾಗ ಏನಾದರೂ ಮಾಹಿತಿಯನ್ನು ಕೊಟ್ಟಿಲ್ಲ ಸರ್? ಇಲ್ಲ, ಆಕೆ ಶಿ ಈಸ್ ಇನ್ ಅ ಕಂಪ್ಲೀಟ್ ಸ್ಟೇಟ್ ಆಫ್ ಶಾಕ್. ಏನೇನೋ ಹೇಳ್ತಾಳೆ. ಆಕೆ ಹೇಳಿದ್ದೆಲ್ಲ ನಾವಿಲ್ಲಿ ಹೇಳೋಕ್ಕಾಗಲ್ಲ.
ಆಕೆ ಏನೇನೋ ವಿಚಿತ್ರವಾಗಿ ಹೇಳ್ತಾಳೆ. ಏನಾಗಿದೆ ಅನ್ನೋಂಥದ್ದನ್ನು ಈಗ ಅವ್ರ ಕುಟುಂಬ, ಕಿರಣ್ ಅವ್ರ ಕುಟುಂಬ ಸದಸ್ಯರು ಬಂದಿದ್ದಾರೆ, ಅವ್ರ ಸಿಸ್ಟರ್ ಬಂದಿದ್ದಾರೆ, ಅವ್ರ ರಿಲೇಷನ್ಸ್ ಬಂದಿದ್ದಾರೆ. ಅವ್ರು ಯಾರ ಕಡೆಯಿಂದಾದರೂ ಏನು ಕಂಪ್ಲೇಂಟ್ ಕೊಡ್ತಾರೆ ತೊಗೊಂಡು ಈಗಾಗಲೇ ನಾವು ಪ್ರಿಯಾಂಕಾ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ತನಿಖೆಯಲ್ಲಿ ಏನು ಕಂಡು ಬರುತ್ತೆ ಅದ್ರ ಮೇಲೆ ನಾವು ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಯಾರಾದ್ರೂ ಬಂದು ಹೋಗಿದ್ದಾರೆ ಆ ಥರದ್ದೇನು ಇರಲಿಕ್ಕಿಲ್ಲ. ಕುಟುಂಬದವರು ಅವ್ರ ಹೆಂಡತಿ ಮೇಲೆ ಆರೋಪ ಮಾಡ್ತಾರೆ. ಈಗ ಮಾಡಲಿ ಅವರು, ಯಾಕೆಂದರೆ ವೆರಿ ಕ್ಲಿಯರ್ಲಿ ಆಕೆ ನಾನು ಮಾತಾಡಿದಾಗೂ ರಾತ್ರಿ ಇನ್ಸಿಡೆಂಟ್ ಆಯಿತು, ರಾತ್ರಿಯಿಂದ ನಾನು ಇಲ್ಲಿ ಜೊತೆಲೇ ಕೂತಿದ್ದೀನಿ, ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹಂಗಾಗಿ ಶಾಕಲ್ಲಿ ಕೂತಿದ್ದೀನಿ ಅಂತಲೇ ಹೇಳ್ತಾಳೆ. ಮತ್ತು ಕುಟುಂಬ ಸದಸ್ಯರು ಮತ್ತು ಬೇರೆಯವ್ರು ಕೆಲವರು ಫೋನ್ ಮಾಡಿದಾಗ ಹೊರಗಡೆ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೇನು ಅವ್ರ ಮನೆ ಇದೆ, ಮನೆ ಒಳಗಡೆ ನಡೆದಿರುವಂಥ ಒಂದು ಘಟನೆ, ಹೊರಗಡೆಯಿಂದ ಯಾರೋ ಬಂದಿರುವಂಥದ್ದು, ಫೋರ್ಸ್ಡ್ ಎಂಟ್ರಿ ಇರುವಂಥದ್ದು ಆ ಥರದ್ದು ಯಾವುದೂ ಇಲ್ಲ. ಇದೊಂದು ಪ್ರಾಪರ್ಲಿ ಸೆಕ್ಯೂರ್ಡ್ ಅಪಾರ್ಟ್ಮೆಂಟ್ ಇದೆ ಈ ಒಂದು ಜಾಗ. ಅಕ್ಕಪಕ್ಕದ ಮನೆಯವರಲ್ಲೂ ಯಾವುದೇ ಸಂಘರ್ಷ ಆಗಿರುವಂಥದ್ದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಮತ್ತು ಈಗ ಪೋಸ್ಟ್ಮಾರ್ಟಮ್ ಮಾಡೋಂಥ ಸಂದರ್ಭದಲ್ಲಿ ಟೈಮ್ ಸಿನ್ಸ್ ಡೆತ್ ಅಂತ ಒಂದು ಪತ್ತೆ ಮಾಡ್ತಾರೆ. ಅಂದರೆ ಬಾಡಿ ಯಾವ ರೀತಿ ಗಟ್ಟಿಯಾಗಿದೆ, ಕೋಲ್ಡ್ ಆಗಿದೆ, ರಿಗರ್ ಮಾರ್ಟಿಸ್ ಅಂತಾರೆ. ಅದೆಲ್ಲದ್ರ ಬೇಸಿಸ್ ಮೇಲೆ ಟೈಮ್ ಸಿನ್ಸ್ ಡೆತ್ ಗೊತ್ತಾಗುತ್ತೆ. ಅಷ್ಟು ಗೊತ್ತಾದಮೇಲೆ ಇನ್ನು ಎಲ್ಲ ಪ್ರತಿಯೊಂದು ಮನೆಗೂ ಇಲ್ಲಿ CCTV ಇದೆ, ಎಂಟ್ರಿ ಎಕ್ಸಿಟ್ ಪ್ರತಿಯೊಂದು CCTV ಕವರೇಜ್ ಇದೆ. ಯಾವಾಗ ಆಯಿತು, ಎಷ್ಟು ಗಂಟೆಗೆ ಆಯಿತು, ಯಾವಾಗ ಪರಸ್ಪರ ಗೊತ್ತಾಯಿತು ಅನ್ನೋಂಥದ್ದೆಲ್ಲ ಇವಾಗ ಕೂಲಂಕುಷವಾಗಿ ಆಕೆಗೆ ಏನಾಗಿದೆ, ಏನಾಯಿತು ಅಂತಂದ್ರೆ ಏನೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಮಗು ಯಾಕೆ ಹಿಂಗೆ ಬಿದ್ದಿದೆ ಅಂದರೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಮತ್ತು ಶೀ ಈಸ್ ಪ್ರಾಬಬ್ಲಿ ನಾನು ಯಾವುದೋ ಮೆಡಿಕೇಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ನಾನು ಬಂದಂಥ ಸಂದರ್ಭದಲ್ಲಿ ಇವಾಗ ನಾನು ಆ್ಯಕ್ಚುಲಿ ಇಲ್ಲೇ ಲೇಟ್ ಈವ್ನಿಂಗ್ ಆಗಿದ್ದರಿಂದ 7 o'clock ಹತ್ತಿರ ಇಲ್ಲಿ ವಾಕ್ ಮಾಡಲಿಕ್ಕೆ ಅಂತ ಬಂದಿದ್ವಿ. ಆಗ ನಮ್ಮ ಆಫೀಸರ್ಸ್ಗೆ ಮಾಹಿತಿ ಬಂತು, ಹಂಗಾಗಿ ಹತ್ತಿರದಲ್ಲೇ ಇದ್ದಿದ್ದರಿಂದ ಆ್ಯಸ್ ಇಟ್ ಈಸ್ ಬಂದಂಥ ಸಂದರ್ಭದಲ್ಲಿ ನೋಡಿದಾಗ ಮಗು ಇನ್ನೂ ಉಸಿರಾಡ್ತಿತ್ತು. ಅಂದರೆ ಮಗು ಇದೆಯಲ್ಲ ಅಂತ ಸ್ವಲ್ಪ ಜನರಲಿ ಪೊಲೀಸ್ ಆಫೀಸರ್ಸ್ ಇರಲಿ ಅಥವಾ ಯಾರೇ ಇರಲಿ ಈ ಥರದ್ದು ಇನ್ಸಿಡೆಂಟ್ ಆದಾಗ ಉಸಿರಾಡ್ತಿದೆಯಾ ಅಂತ ನೋಡ್ತಾರೆ. ನಮಗೇನು ಪಲ್ಸ್ ನೋಡೋದೆಲ್ಲ ಗೊತ್ತಾಗಂಗಿಲ್ಲ. ಉಸಿರಾಡ್ತಿದೆ ಅಂತಂದಾಗ ಅದು ಬ್ರೀತ್ ಮಾಡ್ತಾಯಿತ್ತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಮ್ಮ ಆಫೀಸರ್ಸಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಮಗು ಆಟಿಸ್ಟಿಕ್ ಅಂತೇನೋ ಅಂತಾರಲ್ಲ, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ. ಮತ್ತು ಮಾತು ಕರೆಕ್ಟಾಗಿ ಬರ್ತಿರಲಿಲ್ಲ, ಮೆಂಟಲಿ ಕೂಡ ಸ್ವಲ್ಪ ರಿಟಾರ್ಡೆಡ್ ಇತ್ತು ಅನ್ನೋಂಥದ್ದು ಈಗಷ್ಟೇ ಸ್ವಲ್ಪ ಕೆಲವು ಮಾಹಿತಿ ತಿಳಿದಿದೆ. ಇದು ಸ್ವಲ್ಪ ಒಂದು ಕುಟುಂಬದ ಒಳಗಡೆ ಆಗಿರುವಂಥ ಒಂದು ಘಟನೆ ಅನ್ನುವಂಥದ್ದು. ಆ ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತೆ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಅಂತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾ ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ ಮನ್ಯಾನಾರ. ನಮ್ಮ ಜಮಾತ ಎಲ್ಲರ ಕ್ರಿಯೆ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ, ಶಂಕೇಶ್ವರ ಹೆಬ್ಬಾಳ. ಇಲ್ಲಿ ಎಷ್ಟು ವರ್ಷ ಆಯ್ತು ಅವ್ರಿಂದ? ಅವ್ರೀಗ ಒಂದು 15 ವರ್ಷ ಆತು ರೀ. ಈ ಮನೆ ಆಗಿದ್ದು ಹಾಂ. ನೀವು ಯಾವಾಗ ಕಾಲ್ ಮಾಡಿದ್ರಿ? ನೀವು ಕಾಲ್ ಮಾಡಿದ್ರಿ? ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಏನು ಜಗಳಿತ್ತಂದ್ರೆ ಆಮಲ್ರಿ ನಮಗೇನು ಗೊತ್ತಿಲ್ಲ. ಏನ್ ಕೆಲಸ ಮಾಡ್ತಿದ್ರು ಅವರು? ಅವ್ರು ಡಾಕ್ಟರ್ ಅದಾರ. ಗಂಡ ಇದ್ದೀರಾ? ಏನು ಜಗಳ ಏನಾಗಿತ್ತು ಹುಡುಗನ? ಆಮಲ್ರಿ ನಮಗೇನು ಗೊತ್ತಿಲ್ಲ. ನಾವು ಈಗ ಬಂದದ್ದು. ನೀವು ಮುಂಚೆ ಏನಾದ್ರು ಫೋನ್ ಎತ್ತಿಲ್ಲ ಅಂದ್ರೆ ನೀವು ಭಯ ಪಟ್ರಂತ? ಭಯಪಟ್ಟು ಬಂತು ರೀ. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್.